ತರಗತಿಯಲ್ಲಿ ನಾವು ಸಂಧಿಗಳ ಮುಂದುವರೆದ ಭಾಗವನ್ನು ತಿಳಿದುಕೊಳ್ಳೋಣ. 9ನೇ ತರಗತಿಯ ಈ ಒಂದು ಕನ್ನಡ ವ್ಯಾಕರಣ ಭಾಗದಲ್ಲಿ ಅತ್ಯಂತ ಪ್ರಮುಖವಾದಂತಹ ಒಂದು ಅಂಶ ಇದಾಗಿದೆ. ಇಲ್ಲಿ ಇಂದಿನ ತರಗತಿಯಲ್ಲಿ ನಾವು ಇಂದಿನ 2 ತರಗತಿಗಳಲ್ಲಿ ನಾವು ತಿಳ್ಕೊಂಡಿರುವಂಥದ್ದು ವರ್ಣಮಾಲೆಯ ವಿಧಗಳು ಮತ್ತು ಸಂಧಿಯ ವಿಧಗಳು ಮತ್ತು ಕನ್ನಡ ಸಂಧಿಗಳು ಅನ್ನುವಂಥದ್ರ ಬಗ್ಗೆ ತಿಳ್ಕೊಳ್ತಾ ಇದ್ವಿ. ಪುನರಾವರ್ತನೆ ಮಾಡಿಕೊಳ್ಳುವಂತಹ ಒಂದು ಸನ್ನಿವೇಶಕ್ಕೆ ಹೋದಂತಹ ಸಂದರ್ಭದಲ್ಲಿ ಇದು ಕನ್ನಡ ಸಂಧಿಗಳಲ್ಲಿ ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ ಅನ್ನುವಂಥದ್ದನ್ನು ತಿಳ್ಕೊಂಡ್ವಿ. ಲೋಪಸಂಧಿ ಅಂತಂದ್ರೆ ಸಂಧಿ ಕಾರ್ಯ ನಡೆಯುವಂತಹ ಸಂದರ್ಭದಲ್ಲಿ ಒಂದು ಅಕ್ಷರ ಮಾಯವಾಗಿ ಯಾವುದೇ ಅರ್ಥ ಕೆಡದಂತೆ ಆಗುವಂಥದ್ದು ಲೋಪಸಂಧಿ. ಆಗಮ ಸಂಧಿ ಅಂತಂದ್ರೆ ಸಂಧಿ ಕಾರ್ಯ ನಡೆಯುವಂತಹ ಸಂದರ್ಭದಲ್ಲಿ ಯಕಾರ ಮತ್ತು ವಕಾರ ಅನ್ನುವಂತಹ ಒಂದು ಪದಗಳು ಆದೇಶವಾಗಿ ಆಗಮವಾಗಿ ಬಂದಂತಹ ಒಂದು ಸಂದರ್ಭದಲ್ಲಿ ಅದನ್ನ ಯಕಾರಾಗಮ ಮತ್ತು ವಕಾರಾಗಮ ಅನ್ನೋದನ್ನ ತಿಳ್ಕೊಂಡ್ವಿ. ಮತ್ತೆ ಏನು ಯಕಾರ ಮತ್ತು ವಕಾರಾಗಮ ಅಂತ ತಿಳ್ಕೊಂಡ್ವಿ. ಮತ್ತು ಆದೇಶ ಸಂಧಿ, ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಆದೇಶ ಸಂಧಿ ಅಂತಂದ್ರೆ ಏನಪ್ಪ ಅಂದ್ರೆ ಇದು ಕನ್ನಡದ ವ್ಯಂಜನ ಸಂಧಿ ಅನ್ನುವಂಥದ್ದನ್ನ ನಾವು ಹೇಳ್ತಾ ಹೋಗ್ತೀವಿ. ಇಲ್ಲಿ ಪ್ರಮುಖವಾಗಿ ನಾವು ತಿಳ್ಕೊಳ್ಳುವಂತಹ ಒಂದು ಸನ್ನಿವೇಶಕ್ಕೆ ಹೋದಂತಹ ಒಂದು ಸಂದರ್ಭದಲ್ಲಿ ಆ ಒಂದು ಆದೇಶ ಸಂಧಿ ಎನ್ನುವಂಥದ್ದು ಸಂಧಿ ಕಾರ್ಯ ನಡೆಯುವಂತಹ ಸಂದರ್ಭದಲ್ಲಿ ಏನು ಕಾತಾಪಗಳಿಗೆ ಗಾದಾಬ ಅಕ್ಷರಗಳು ಬರುವಂಥದ್ದು. ಅರ್ಥ ಆಯ್ತಲ್ವಾ? ಇದು ಪೂರ್ವ ಪದದ ಕೊನೆಯ ಅಕ್ಷರ ಮತ್ತು ಉತ್ತರ ಪದದ ಮೊದಲ ಅಕ್ಷರಕ್ಕೆ ಪೂರ್ವ ಪದದ ಕೊನೆಯ ಅಕ್ಷರ ಬಂದಂತಹ ಒಂದು ಸಂದರ್ಭದಲ್ಲಿ ಆ ಒಂದು ಕಾತಾಪ ಅನ್ನುವಂಥದ್ದು ಬರ್ತದೆ. ಮತ್ತೆ 3ನೇ ವರ್ಗದ ಗಾದಾಬ ಅನ್ನುವಂತಹ ಒಂದು ಸನ್ನಿವೇಶವನ್ನ ನೋಡ್ತೀವಿ. ಕೆಲವೊಂದು ಕಡೆ ಯಾ ಮತ್ತು ಅಂದ್ರೆ ಮೇಲ್ವಾತು ಅನ್ನುವಂತಹ ಒಂದು ಇದೇನಪ್ಪ ಅಂದ್ರೆ ಏನು ವಕಾರ ಅನ್ನುವಂಥದ್ದನ್ನ ನಾವು ನೋಡುವಂತಹ ಒಂದು ಸನ್ನಿವೇಶವನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇನ್ನು ಅದಾದ ನಂತರ ಮುಂದಿನ ಒಂದು ಇದೇನಪ್ಪ ಅಂದ್ರೆ ಸಂಧಿಗಳಲ್ಲಿ ಮುಂದುವರೆದ ಭಾಗ ಸಂಸ್ಕೃತ ಸಂಧಿಗಳು. ಕನ್ನಡ ಸಂಧಿಗಳು ಅನ್ನೋದನ್ನ ಹಿಂದ್ಗಡೆ ತಿಳ್ಕೊಂಡಿದ್ವಿ. ಇಲ್ಲಿ ಸಂಸ್ಕೃತ ಸಂಧಿಗಳಲ್ಲಿ ನಾವು ತಿಳಿದಂತೆ ಹಿಂದಿನ ತರಗತಿ ಹೇಳಿದಂತೆ ಇಲ್ಲಿ ಸ್ವರ ಸಂಧಿಗಳು, ಮತ್ತು ವ್ಯಂಜನ ಸಂಧಿಗಳು. ಇಲ್ಲಿ ಹಿಂದಿನ ತರಗತಿಯಲ್ಲಿ ನಾವು ಸ್ವರ ಸಂಧಿಗಳು ಯಾವಪ್ಪ ಅಂದ್ರೆ ಸವರ್ಣ ದೀರ್ಘ ಸಂಧಿ, ಎರಡನೇದು ಗುಣಸಂಧಿ, ಮತ್ತು ವೃದ್ಧಿ ಸಂಧಿ, ಕೊನೆಯದಾಗಿ ಏನ್ ಸಂಧಿ. ಸೊ ಇದು ಈ 4 ಸಂಧಿಗಳನ್ನ ನಾವು ನೋಡ್ತಾ ಹೋಗ್ತೀವಿ ಕನ್ನಡದ ಸ್ವರ ಸಂಧಿಗಳಲ್ಲಿ. ಸವರ್ಣ ದೀರ್ಘ ಸಂಧಿ ಮೊದಲು ನಾವು ನೋಡುವಂಥದ್ದು ಸವರ್ಣ ದೀರ್ಘ ಸಂಧಿ. ಸವರ್ಣ ದೀರ್ಘ ಸವರ್ಣಾಕ್ಷರಗಳು ಅನ್ನುವಂಥದ್ದು ಏನಪ್ಪ ಅಂದ್ರೆ ಆ, ಈ, ಉ ಅನ್ನುವಂಥವು ಸವರ್ಣಾಕ್ಷರಗಳು ಅಂತ ಹೇಳ್ತೀವಿ. ಮತ್ತೆ ದೀರ್ಘಾಕ್ಷರಗಳು ಅಂತಂದ್ರೆ ಈಗ ಆ, ಈ, ಉ ಇವುಗಳಿಗೆ ದೀರ್ಘಾಕ್ಷರಗಳಾದಂತಹ ಆ, ಈ, ಉ ಅನ್ನುವಂಥವು ಆದೇಶವಾಗಿ ಬಂದು ಸೇರುವಂಥದ್ದು. ಇವುಗಳ ಬದಲಿಗೆ ಇವು ಸೇರ್ಕೊಳ್ತವೆ. ಅಂದ್ರೆ ಸವರ್ಣಾಕ್ಷರಗಳಿಗೆ ಅವುಗಳ ದೀರ್ಘಾಕ್ಷರಗಳು ಇವು ಎಂತ ಕರಿತೀವಿ? ಹ್ರಸ್ವ ಸ್ವರಗಳು. ಇವು ದೀರ್ಘ ಸ್ವರಗಳು ಅಂತ ಹೇಳ್ತೀವಿ. ಇವು ಸವರ್ಣಾಕ್ಷರಗಳು ಆ, ಈ, ಉಗಳಿಗೆ ಅವುಗಳ ಸ್ಥಾನದಲ್ಲಿ ಆ, ಈ, ಉ ಅನ್ನುವಂಥದ್ದು ಬಂದು ಸೇರ್ಕೊಳ್ತವೆ. ಸೂತ್ರ ಆಕಾರಗಳಿಗೆ ಆಕಾರ, ಈಕಾರಗಳಿಗೆ ಈಕಾರ, ಉಕಾರಗಳಿಗೆ ಉಕಾರ. ಅರ್ಥ ಆಯ್ತಲ್ಲ? ಆ ಪ್ಲಸ್ ಆ ಅಥವಾ ಆ ಅಂತಾನು ಬರುತ್ತೆ.
ಅನ್ನುವಂಥದ್ದು. ಇಲ್ಲಿ ಸವರ್ಣ ದೀರ್ಘ ಸಂಧಿ ಅಂತಂದ್ರೆ ಸವರ್ಣಾಕ್ಷರಗಳಾದಂತಹ ಆ ಈ ಉಗಳಿಗೆ ಅವುಗಳ ಸ್ಥಾನದಲ್ಲಿ ದೀರ್ಘ ಸ್ವರಗಳಾದಂತಹ ಆ ಈ ಉ ಅನ್ನುವಂತಹ ಪದಗಳು ಬಂದು ಸೇರುವಂಥದ್ದನ್ನ ನಾವೆಂತ ಕರಿತೀವಿ? ಸವರ್ಣ ದೀರ್ಘ ಸಂಧಿ ಅಂತ ಹೇಳ್ತೀವಿ. ಇಲ್ಲಿ ಪ್ರಮುಖವಾಗಿ ಇವುಗಳಿಗೆ ಉದಾಹರಣೆ ಏನಪ್ಪ ಅಂದ್ರೆ ದೇವಾಲಯ, ದೇವ ಪ್ಲಸ್ ಆಲಯ, ಶಿವ ಪ್ಲಸ್ ಆಲಯ, ಶಿವ ಪ್ಲಸ್ ಆಲಯ, ಸರಿ, ದೇವ ಪ್ಲಸ್ ಆಲಯ, ದೇವಾಲಯ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ದೇವಾಲಯ, ಇದು ಶಿವಾಲಯ. ಮತ್ತೆ ಈ ಗಿರೀಶ, ಗಿರಿ ಪ್ಲಸ್ ಈಶ, ಗಿರೀಶ. ನಂದೀಶ ಪ್ಲಸ್ ಈಶ, ನಂದೀಶ. ಇನ್ನು ಉ ಅನ್ನುವಂತಹ ಒಂದು ಪದಗಳಿಗೆ ನಾವು ನೋಡಿದಂತಹ ಒಂದು ಸಂದರ್ಭದಲ್ಲಿ ಗುರುಪದೇಶ, ಗುರು ಪ್ಲಸ್ ಉಪದೇಶ, ಗುರುಪದೇಶ. ಈ ರೀತಿ ಪದಗಳು ಬರುವಂತಹ ಒಂದು ಇದನ್ನ ನಾವು ನೋಡ್ರಿ, ಪ್ರತಿಯೊಂದರಲ್ಲೂ ಆ ಅಂತ ಬಂದಿದೆ, ಅವುಗಳ ದೀರ್ಘಾಕ್ಷರಗಳು ಇಲ್ಲಿ ದೀರ್ಘಾಕ್ಷರಗಳು ಬಂದಿವೆ, ಅವುಗಳನ್ನ ನಾವೇಂತ ಕರಿತೀವಿ? ಗುರುಪದೇಶ ಅನ್ನುವಂತಹ ಒಂದು ಇದನ್ನ ಕರೀತಾ ಹೋಗ್ತೀವಿ. ಇದನ್ನ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಸವರ್ಣ ದೀರ್ಘ ಸಂಧಿ ಅಂತಂದ್ರೆ ಸವರ್ಣ ಸ್ವರಗಳಾದಂತಹ ಆ ಈ ಉ ಅವುಗಳ ಸ್ಥಾನಕ್ಕೆ ಅವುಗಳ ದೀರ್ಘಾಕ್ಷರಗಳಾದಂತಹ ಆ ಈ ಉ ಅನ್ನುವಂತಹ ಅಕ್ಷರಗಳು ಬಂದು ಸೇರಿ ಸಂಧಿ ಆದ್ರೆ ಅದನ್ನೇ ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ನೆಕ್ಸ್ಟ್ ಗುಣಸಂಧಿ. ಇಲ್ಲಿ ಗುಣಸಂಧಿ ಅಂತಂದ್ರೆ ಏನಪ್ಪಾ ಅಂದ್ರೆ ಆಕಾರಗಳಿಗೆ ಈ ಕಾರಗಳು ಪರವಾದಾಗ ಏಕಾರ, ಆಕಾರಗಳಿಗೆ ಊಕಾರಗಳು ಪರವಾದಾಗ ಓಕಾರ, ಆಕಾರಗಳಿಗೆ ಋಕಾರ ಪರವಾದ್ರೆ ಅರ್ಕಾರ. ಏಕಾರ, ಓಕಾರ, ಅರ್ಕಾರ. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಏಕಾರ, ಓಕಾರ, ಅರ್ಕಾರ ಆದೇಶ ಬಂದ್ರೆ ನಾವೆಂತ ಕರಿತೀವಿ? ಗುಣಸಂಧಿ. ಸಂಧಿ ಕಾರ್ಯ ನಡೆಯುವಂತಹ ಸಂದರ್ಭದಲ್ಲಿ ಆಕಾರಗಳಿಗೆ ಈ ಕಾರಗಳು ಬಂದಾಗ ಏಕಾರ ಆಗುತ್ತೆ, ಮತ್ತೆ ಆಕಾರಗಳಿಗೆ ಊಕಾರಗಳು ಬಂದಾಗ ಓಕಾರ ಆಗುತ್ತೆ, ಆಕಾರಗಳಿಗೆ ಋಕಾರ ಬಂದಾಗ ಅರ್ಕಾರ ಅನ್ನುವಂಥದ್ದು ಇಲ್ಲಿ ಬಂದು ಸೇರಿ ಸಂಧಿಯಾಗುವುದಕ್ಕೆ ಗುಣಸಂಧಿ ಎಂದು ಕರೆಯುತ್ತೇವೆ. ಅರ್ಥ ಆಯ್ತಲ್ಲ? ಗುಣಸಂಧಿ. ಇಲ್ಲಿ ಉದಾಹರಣೆ ನೋಡ್ಬೇಕಾದ್ರೆ ಮಹೇಶ, ಮಹಾ ಪ್ಲಸ್ ಈಶ, ಮಹೇಶ. ಅರ್ಥ ಆಯ್ತಲ್ವಾ? ಇಲ್ಲಿ ಇನ್ನ ಮಹೇಶ ಆಯ್ತು, ಮತ್ತೆ ಸರ್ವೇಶ, ಸರ್ವ ಪ್ಲಸ್ ಈಶ, ಸರ್ವೇಶ. ಅರ್ಥ ಆಯ್ತಲ್ಲ? ನೆಕ್ಸ್ಟ್ ಆಕಾರಗಳಿಗೆ ಊಕಾರಗಳ ಪರವಾದಾಗ ನಾವೆಂತ ಕರಿತೀವಿ? ಓಕಾರ. ಆಕಾರಗಳಿಗೆ ಊಕಾರಗಳ ಪರವಾದಾಗ ಓಕಾರ.
ಅಂತಂದ್ರೆ ಇಲ್ಲಿ ಪ್ರಮುಖವಾಗಿ ಆಕಾರಗಳಿಗೆ ಊಕಾರಗಳು ಬರುವಾಗ ಓಕಾರ ಬರುತ್ತದೆ, ಆಕಾರಗಳಿಗೆ ಋಕಾರ ಬಂದಾಗ ಅರ್ಕಾರ ಬರುತ್ತದೆ. ಇಲ್ಲಿ ಏನು ಮಹರ್ಷಿ, ಮಹಾ ಪ್ಲಸ್ ಋಷಿ, ಮಹರ್ಷಿ, ದೇವ ಪ್ಲಸ್ ಋಷಿ, ದೇವರ್ಷಿ. ಸೊ ಈ ರೀತಿ ಬರುವಂತಹ ಪದಗಳು ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಪ್ರಮುಖವಾಗಿ ನೀವು ತಿಳ್ಕೋಬೇಕಾಗಿರುವಂತಹ ಒಂದು ಇದು ನಾವು ಹೇಳ್ತಾ ಹೋಗುವಂತಹ ಒಂದು ಸ್ಥಿತಿ. ಮತ್ತೆ ಸೂರ್ಯ ಪ್ಲಸ್ ಉದಯ, ಸೂರ್ಯ ಪ್ಲಸ್ ಉದಯ, ಸೂರ್ಯೋದಯ. ಇದು ಮಾತಾಡ್ತಾ ಇದೆ ಸೂರ್ಯೋದಯ. ಮತ್ತೆ ಚಂದ್ರ ಪ್ಲಸ್ ಉದಯ, ಚಂದ್ರೋದಯ. ಅರ್ಥಾಯ್ತಲ್ಲ? ಏಕಾರ ಓಕಾರ ಅರ್ಕಾರ, ಏಕಾರ ಓಕಾರ ಅರ್ಕಾರ. ಈ ರೀತಿ ಬಂದಂತಹ ಒಂದು ಸಂದರ್ಭದಲ್ಲಿ ನಾವು ಇದನ್ನ ಎಂತ ಕರಿತೀವಿ? ಗುಣಸಂಧಿ ಅಂತ ಹೇಳ್ತೀವಿ. ಆಕಾರಗಳಿಗೆ ಈ ಕಾರಗಳು ಬಂದ್ರೆ ಏಕಾರ, ಆಕಾರಗಳಿಗೆ ಊಕಾರ ಬಂದ್ರೆ ಆಕಾರಗಳಿಗೆ ಊಕಾರಗಳು ಬಂದಾಗ ಓಕಾರ, ಆಕಾರಗಳಿಗೆ ಋಕಾರ ಬಂದ್ರೆ ಅರ್ಕಾರ ಅಂತ ಹೇಳುವಂತಹ ಒಂದು ಸಂಧಿಯನ್ನ ನಾವು ಎಂತ ಕರಿತೀವಿ? ಗುಣಸಂಧಿ ಅಂತ ಹೇಳ್ತೀವಿ. ನೆಕ್ಸ್ಟ್ ವೃದ್ಧಿ ಸಂಧಿ. ಇಲ್ಲಿ ವೃದ್ಧಿ ಸಂಧಿ ಅಂತಂದಾಗ ನಾವು ತಿಳ್ಕೋಬೇಕಾಗಿರುವಂತಹ ವಿಚಾರ ಏನಪ್ಪ ಅಂದ್ರೆ ಇಲ್ಲಿ ಆಕಾರಗಳಿಗೆ ಏಕಾರ ಪರವಾದ್ರೆ ಅಲ್ಲಿ ಏಕಾರ, ಏಕಾರ ಬಂದ್ರೆ ಅದು ಏಕಾರ. ಆಕಾರಗಳಿಗೆ ಏಕಾರ ಬಂದ್ರೆ ಅಲ್ಲಿ ಈಕಾರ, ಆಕಾರಗಳಿಗೆ ಓಕಾರ ಬಂದ್ರೆ ಅದು ಔಕಾರ, ಮತ್ತು ಆಕಾರಗಳಿಗೆ ಇಲ್ಲಿ ಚೆನ್ನಾಗಿ ತಿಳ್ಕೊಳ್ಳಿ. ಸಂಧಿ ವೃದ್ಧಿ ಸಂಧಿ ಅನ್ನುವಂತಹ ಸಂದರ್ಭದಲ್ಲಿ ಆಕಾರಗಳಿಗೆ ಏಕಾರ ಪರವಾದ್ರೆ ಆಕಾರಗಳಿಗೆ ಏಕಾರ ಪರವಾದ್ರೆ ಏಕಾರನೇ, ಆಕಾರಗಳಿಗೆ ಏನು ಓಕಾರ ಪರವಾದಾಗ ಆಕಾರಗಳಿಗೆ ಔಕಾರ ಪರವಾದ್ರೆ ಔಕಾರನೇ ಅನ್ನುವಂಥದ್ದು ಬರ್ತದೆ. ಮತ್ತು ಆಕಾರಗಳಿಗೆ ಇಲ್ಲಿ ನಾವು ತಿಳ್ಕೊಳ್ಳುವಂತಹ ಒಂದು ಸಂದರ್ಭದಲ್ಲಿ ಆಕಾರಗಳಿಗೆ ಔಕಾರ ಪರವಾದ್ರೆ ಔಕಾರನೇ ಬರುತ್ತೆ, ಏಕಾರ. ಮತ್ತು ಆಕಾರಗಳಿಗೆ ಇನ್ನೊಂದು ಆಕಾರಗಳಿಗೆ ಐಕಾರ ಪರವಾದ್ರೆ ಐಕಾರನೇ ಬರುತ್ತೆ, ಏಕಾರ, ಐಕಾರ, ಔಕಾರ. ಚೆನ್ನಾಗಿ ಹಾಕಬೇಕು. ಏಕಾರ, ಐಕಾರ, ಔಕಾರ. ವೃದ್ಧಿ ಸಂಧಿ ಅಂತಂದ್ರೆ ಆಕಾರಗಳಿಗೆ ಏಕಾರ ಪರವಾದ್ರೆ ಏಕಾರವು, ಆಕಾರಗಳಿಗೆ ಐಕಾರ ಪರವಾದ್ರೆ ಐಕಾರವು, ಆಕಾರಗಳಿಗೆ ಔಕಾರ ಪರವಾದಾಗ ಔಕಾರವು ಬಂದು ಸಂಧಿಯಾಗುವುದಕ್ಕೆ ನಾವು ವೃದ್ಧಿ ಸಂಧಿ ಅಂತ ಹೇಳ್ತೀವಿ. ಇಲ್ಲಿ ವೃದ್ಧಿ ಸಂಧಿ ಅನ್ನುವಂತಹ ಒಂದು ಸನ್ನಿವೇಶದಲ್ಲಿ ಇದಕ್ಕೆ ಉದಾಹರಣೆ ನೋಡಿದಾಗ ಇಲ್ಲಿ ಏಕೈಕ, ಏಕ ಪ್ಲಸ್ ಈಗ, ಏಕೈಕ. ಮತ್ತೆ ಲೋಕ ಪ್ಲಸ್ ಏಕ, ಲೋಕೈಕ. ಮತ್ತೆ ಇಲ್ಲಿ ಇದಾಯ್ತು, ಐಕಾರ ಆಯ್ತು. ಮತ್ತೆ ಇಲ್ಲಿ ಆಕಾರಗಳಿಗೆ ಓಕಾರಗಳು ಬರುವಾಗ ಔಕಾರ ಅನ್ನುವಂಥದ್ದು ದಿವ್ಯೌಷಧ, ದಿವ್ಯ
ಔಷಧ, ದಿವ್ಯೌಷಧ, ದಿವ್ಯೌಷಧ. ಮತ್ತೆ ಇಲ್ಲಿ ವನೌಷಧ, ವನ ಪ್ಲಸ್ ಔಷಧ, ವನೌಷಧ. ಈ ರೀತಿ ಪದಗಳು ಬರುವಂತಹ ಒಂದು ಸ್ಥಿತಿ. ಇಲ್ಲಿ ಏಕ ಪ್ಲಸ್ ಏಕ, ಏಕೈಕ ಬರುತ್ತೆ. ಅಂತಹ ಒಂದು ಸಂದರ್ಭದಲ್ಲಿ ಇಲ್ಲಿ ನೋಡುವಂತಹ ಒಂದು ಸ್ಥಿತಿ, ಇಲ್ಲಿ ನಾವು ಬಳಸುವಂತಹ ಒಂದು ಇದನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಶಿವೈಕ್ಯ, ಲಿಂಗೈಕ್ಯ, ಅಥವಾ ಈ ರೀತಿಯ ಒಂದು ಪದಗಳನ್ನ ಬಳಸುವಂತಹ ಒಂದು ಇದು ಹೇಳುವಂಥದ್ದು. ಅರ್ಥ ಆಯ್ತಲ್ವಾ? ಇದು ವೃದ್ಧಿ ಸಂಧಿ ಅಂತ ಹೇಳ್ತೀವಿ. ಇಲ್ಲಿ ಜನೈಕ್ಯ, ಶಿವೈಕ್ಯ, ಲಿಂಗೈಕ್ಯ ಈ ರೀತಿಯ ಒಂದು ಪದಗಳನ್ನ ನಾವಿಲ್ಲಿ ಬಳಕೆ ಮಾಡುವಂತಹ ಒಂದು ಸ್ಥಿತಿ ಹೇಳ್ತಾ ಹೋಗ್ತೀವಿ. ಇದು ನಾವು ವೃದ್ಧಿ ಸಂಧಿ ಅಂತ ಹೇಳ್ತೀವಿ. ವೃದ್ಧಿ ಸಂಧಿ ಅಂದ್ರೆ ಏಕಾರ, ಏಕಾರ, ಐಕಾರ, ಔಕಾರ. ಅರ್ಥ ಆಯ್ತಲ್ಲ? ಏಕಾರ, ಓಕಾರ, ಔಕಾರ ಮತ್ತು ಐಕಾರ ಬರುವಂತಹ ಒಂದು ಸ್ಥಿತಿಯನ್ನ ನಾವಿಲ್ಲಿ ನೋಡ್ತಾ ಹೋಗುವಂತಹ ಒಂದು ಸ್ಥಿತಿ ಎದುರಾಗ್ತದೆ. ಮತ್ತೆ ಇಲ್ಲಿ ನೆಕ್ಸ್ಟ್ ಬರುವಂತದ್ದು ಎಂಡ್ ಸಂಧಿ. ಇಲ್ಲಿ ನಾವು ಎಂಡ್ ಸಂಧಿಯನ್ನ ನೋಡ್ತೀವಿ. ಇಲ್ಲಿ ಪ್ರಮುಖವಾಗಿ ನಾವು ಸವರ್ಣ ದೀರ್ಘ ಸಂಧಿ, ಗುಣ ಸಂಧಿ, ವೃದ್ಧಿ ಸಂಧಿ. ಇಲ್ಲಿ ಸವರ್ಣ ದೀರ್ಘ ಸಂಧಿ ಅಂದ್ರೆ ಏನು? ದೀರ್ಘಾಕ್ಷರಗಳು ಆಕಾರ, ಈಕಾರ, ಉಕಾರ ಅನ್ನುವಂಥದ್ದು ಬರ್ತದೆ. ವೃದ್ಧಿ ಗುಣ ಸಂಧಿ ಅಂತಂದಾಗ ಏಕಾರ, ಓಕಾರ, ಆಕಾರ ಬರ್ತದೆ. ಇಲ್ಲಿ ವೃದ್ಧಿ ಸಂಧಿ ಅಂತಾಗ ಇಲ್ಲಿ ಏಕಾರ, ಐಕಾರ ಮತ್ತು ಔಕಾರ ಬರುವಂತಹ ಒಂದು ಸ್ಥಿತಿಯನ್ನ ನೋಡ್ತೀವಿ. ಇನ್ನ ವೃದ್ಧಿ ಸಂಧಿಯನ್ನ ತಗೊಂಡಾಗ, ಸರಿ, ಎಂಡ್ ಸಂಧಿಯನ್ನ ತಗೊಂಡಾಗ ಯಕಾರ ಮತ್ತು ವಹಕಾರ ಮತ್ತು ರಹಕಾರ, ಯಕಾರ, ವಕಾರ ಮತ್ತು ರಕಾರ ಅನ್ನುವಂಥದ್ದು ಬರ್ತದೆ. ಇದು ಈ ಕಾರಗಳಿಗೆ ಯಕಾರ, ಊಕಾರಗಳಿಗೆ ವಕಾರ ಮತ್ತು ಋಕಾರಕ್ಕೆ ಅಕಾರ ಅನ್ನುವಂಥದ್ದು ಬರ್ತದೆ. ಸಂಧಿಯಾಗುವಂತಹ ಸಂದರ್ಭದಲ್ಲಿ ಈ ಕಾರಗಳಿಗೆ ಯಕಾರ, ಈ ಕಾರಗಳ ಜೊತೆಗೆ ಅವುಗಳ ಪರವಾಗಿ ಯಕಾರ ಬರ್ತದೆ. ಊಕಾರಗಳ ಪರವಾಗಿ ವಕಾರ ಬರ್ತದೆ. ಊಕಾರದ ಪರವಾಗಿ ಅರ್ಕಾರ ಅನ್ನುವಂಥದ್ದು ಬರುವಂತಹ ಒಂದು ಸನ್ನಿವೇಶವನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಅರ್ಥ ಆಯ್ತಲ್ವಾ? ಇಲ್ಲಿ ವೃದ್ಧಿ ಸಂಧಿ, ವೃದ್ಧಿ ಸಂಧಿ ಆಯ್ತು ಮತ್ತು ಎಂಡ್ ಸಂಧಿ. ಎಂಡ್ ಸಂಧಿ ಅಂದ್ರೆ ಯಕಾರ, ವಹಕಾರ, ರಕಾರ. ಈ ಕಾರಗಳಿಗೆ ಯಕಾರ, ಊಕಾರಗಳಿಗೆ ವಹಕಾರ, ಋಕಾರಕ್ಕೆ ಅರ್ಕಾರ ಅನ್ನುವಂಥದ್ದು ಬಂದು ಸೇರಿ ಸಂಧಿ ಆಗುವುದನ್ನ ನಾವು ಎಂತ ಕರಿತೀವಿ? ಎಂಡ್ ಸಂಧಿ ಅಂತ ಹೇಳ್ತಾ ಹೋಗ್ತೀವಿ. ಇಲ್ಲಿ ಅತ್ಯಂತ, ಅತಿ ಪ್ಲಸ್ ಅಂತ, ಅತಿ ಪ್ಲಸ್ ಅಂತ, ಅತ್ಯಂತ. ಮನು ಪ್ಲಸ್ ಅಂತರ, ಮನ್ವಂತರ. ಆಯ್ತಲ್ಲ? ಈ ರೀತಿಯ ಒಂದು ಪದಗಳನ್ನ ನಾವು ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್ ಇಲ್ಲಿ ನೋಡುವಂತಹ ಒಂದು ಸ್ಥಿತಿಯನ್ನ ನಾವಿಲ್ಲಿ ಅತ್ಯವಸರ, ಅತಿ ಪ್ಲಸ್ ಅವಸರ. ಈ ರೀತಿಯ ಪದಗಳನ್ನ ನಾವಿಲ್ಲಿ ನೋಡ್ತಾ ಹೋಗುವಂತಹ ಒಂದು ಸನ್ನಿವೇಶವನ್ನ ನೋಡ್ತಾ ಹೋಗ್ತೀವಿ. ಮತ್ತೆ ಈ ಒಂದು ಇದಕ್ಕೆ ಪ್ರತಿ ಪ್ಲಸ್ ಅರ್ಥ, ಪ್ರತಿ ಪ್ಲಸ್ ಅರ್ಥ, ಪ್ರತ್ಯರ್ಥ, ಅನ್ನುವಂಥದ್ದನ್ನ ನೋಡ್ತಾ ಹೋಗುವಂತಹ ಸ್ಥಿತಿ. ಇಲ್ಲಿ ಈ ರೀತಿಯ ಒಂದು ಪದಗಳನ್ನ ನಾವಿಲ್ಲಿ ಬಳಸ್ತೀವಿ. ಕೋಟ್ಯಾಂತರ, ಕೋಟಿ ಪ್ಲಸ್ ಅಂತರ, ಕೋಟ್ಯಾಂತರ. ಅರ್ಥಾಯ್ತಾ? ಜಾತಿ ಪ್ಲಸ್ ಅತೀತ, ಜಾತ್ಯಾತೀತ. ಅರ್ಥಾಯ್ತಾ? ಈ ರೀತಿಯ ಒಂದು ಪದಗಳನ್ನ ನಾವಿಲ್ಲಿ
ನೋಡ್ತಾ ಹೋಗುವಂತಹ ಒಂದು ಸ್ಥಿತಿಯನ್ನ ಪಿತ್ರಾರ್ಜಿತ. ಪಿತೃ ಇದು ಋಕಾರ, ಪಿತೃ ಪ್ಲಸ್ ಅರ್ಜಿತ, ಪಿತ್ರಾರ್ಜಿತ. ಈ ರೀತಿಯ ಪದಗಳನ್ನ ನಾವಿಲ್ಲಿ ನೋಡ್ತಾ ಹೋಗುವಂತಹ ಒಂದು ಸ್ಥಿತಿಯನ್ನ ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ಇಲ್ಲಿ ಪ್ರಮುಖವಾಗಿ ನಾವು ತಿಳ್ಕೊಳ್ಳುವಂತಹ ಒಂದು ಸ್ಥಿತಿ ಏನಪ್ಪ ಅಂದ್ರೆ ಸ್ವರ ಸಂಧಿಗಳಲ್ಲಿ ಸವರ್ಣ ದೀರ್ಘ ಸಂಧಿ, ಗುಣಸಂಧಿ, ವೃದ್ಧಿ ಸಂಧಿ, ಎಂಡ್ ಸಂಧಿ, ಇದರಿಂದ ಒಂದು ಅಂಕ ಬರುವಂತಹ ಒಂದು ಸ್ಥಿತಿ ಎದುರಾಗಬಹುದು. ಅದಕ್ಕೆ ಏನಪ್ಪ ಅಂದ್ರೆ ಇದನ್ನ ಕೇಳುವಂಥದ್ದು ನೀವು ನಾನು ಮೊದಲೇ ಹೇಳಿದ್ದೇನೆ ಏನಪ್ಪ ಅಂದ್ರೆ ಸಹಸಂಬಂಧದಲ್ಲಿ ಕೇಳಬಹುದು, ಇಲ್ಲ ಅಂತಂದ್ರೆ ಮೊದಲೆರಡು ಪದಗಳಿಗೆ ಇದು ಸೂಕ್ತ ಉತ್ತರ ಹಾರಿಸಿ ಬರೀರಿ ಅಂತ ಹೇಳ್ತೀವಿ. ಅದರಲ್ಲಿ ಕೇಳುವಂತಹ ಒಂದು ಸ್ಥಿತಿ ಎದುರಾಗುತ್ತದೆ. ಇದನ್ನ ಬಿಟ್ಟು ಬೇರೆ ಏನು ಕೇಳಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನೀವು ಬಹಳ ಗಮನವಿಟ್ಟು ಇದನ್ನ ಓದುವಂತಹ ಒಂದು ಸ್ಥಿತಿ ನಿಮ್ಮದಾಗಬೇಕು. ಸೊ ಮುಂದಿನ ತರಗತಿಯಲ್ಲಿ ನಾವು ಈ ಒಂದು ವ್ಯಂಜನ ಸಂಧಿಗಳು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಧನ್ಯವಾದಗಳು.